ನಾನಲ್ಲಿ ಬಾಳೆ ಎಲೆ ಹಾಕ್ತಾ ಇದ್ದೀನಿ, ನೀವು ಇಲ್ಲಿ ನಿಂತು ಊಟ ಮಾಡ್ತಾ ಇದ್ದೀರಿ. ನಾನು ಹಿಂಗೆ. ಏನಾಯ್ತು? ನಿಂಗೇನಾಯ್ತು ಈಗ? ಮಹಾಬಲನ್ ಮನೇಲಿ ಏನ್ ಮಾತಾಡ್ಕೊಂಡ್ ಬಂದ್ರಿ? ಮದುವೆ ಮಾತುಕತೆಗೆ ಹೋಗಿದ್ದೆ. ಕೇಳಲೇಬಾರ್ದಾ? ಅಕ್ಷತನ ವಿಚಾರ ಯಾರು ಕೇಳಬಾರ್ದು, ಅವಳು ನನ್ನ ಜವಾಬ್ದಾರಿ. ಹಾಗಾದ್ರೆ ನಾವೆಲ್ಲ ಏನು? ಏನಾಗಿದೆ ನಿಮ್ಗೆಲ್ಲ? ಅವ್ರುಗಳು ನೋಡಿದ್ರೆ ಹಂಗೆ, ನೀವುಗಳು ನೋಡಿದ್ರೆ ಹಿಂಗೆ. ತಲೆ ಸರಿ ಇಲ್ವಾ ಯಾರಿಗೋ? ನೀವ್ ಅಮ್ಮನ್ ಬೈಬೇಡಿ ಅಪ್ಪ, ರಂಪ ಶುರು ಮಾಡದೆ ನೀವು. ಹೌದು ಕಣೆ, ಓದ್ಲಿ ಅಂತ ಆ ಹುಡುಗಿನ ಕರ್ಕೊಂಬಂದಿರೋದು. ಕಾಲೇಜಿಗೆ ಹೋಗ್ತಾ, ಕಾಲೇಜಿಂದ ಬರ್ತಾ ಸಿಗೋದು, ಏನಾದ್ರೂ ಕೊಡ್ಸೋದು, ನಗೋದು, ಹೀಗೆಲ್ಲ ಮಾಡಿ ಅಕ್ಷತಾ ಮನಸ್ಸು ಬದಲಾಯಿಸಿದ್ರೆ ಚೆನ್ನಾಗಿರುತ್ತಾ? ಸದಾಶಿವ ಸಂತೆನಲ್ಲಿ ಪುಕ್ಷಟೆ ಹಸುಕೊಂಡು ಬಂದು ಕರು ಆಸೆಗೆ ಗೂಳಿ ಹಿಂದೆ ಬಿಟ್ಟು ಅಂತ ಯಾರಾದ್ರು ಅಂದ್ರೆ ಕರ್ಕೊಂಬಂದ್ ತಪ್ಪಿಗೆ ನಾನು, ಬಂದಿದ್ದ ತಪ್ಪಿಗೆ ಅಕ್ಷತಾ, ಇಬ್ರು ಹಗ್ಗದಲ್ಲಿ ನೇತ ಆಡ್ತಾ ಇರ್ತೀವಿ. ಸಾಕು ನಂಗೆ ಊಟ. ಅಕ್ಷತನ್ಗೋಸ್ಕರ ಪ್ರಾಣ ಕೊಡಕ್ಕೂ ತಯಾರಾಗಿದ್ದೀರಾ ನೀವು? ಕೇಳೆ ನಿಮ್ಮ ಮುಂದೇನು? ನಾವೇನು ಅಲ್ಲ, ನಾವೇನು ಈ ಮನೇಲಿ ಅನ್ಸುತ್ತೆ ನೀವು ಹೀಗೆಲ್ಲ ಮಾತಾಡ್ತಾ ಇದ್ರೆ? ಒಬ್ರಿಗೋಸ್ಕರ ಒಬ್ರು ಪ್ರಾಣ ಕೊಡಕ್ಕೂ ತಯಾರಾಗಿದ್ದೀರಾ ಒಬ್ರಿಗೊಬ್ರು. ಅಕ್ಷತನ್ ಈ ಊರಲ್ಲಿ ಯಾರು ಮಾತಾಡ್ಸೋದೇ ಬೇಡವೇನ್ರಿ? ಸದಾನಂದ ಕ್ಯಾಲ್ಕುಲೇಟರ್ ಕೊಟ್ಟ, ಏನ್ ಲವ್ ಲೆಟರ್ ಕೊಟ್ಟ? ಕೊಡ್ತಾನೆ, ನಾಳೆ ದಿವಸ ಅದನ್ನು ಕೊಡ್ತಾರೆ. ಹಿಂಗೆ ಸುಚೇಂದ್ರ ನಿನ್ನ ಮಗಳು ಕೊಟ್ಟು ಬೀಳಿಸ್ಕೊಂಡಿರೋದು. ಸದಾನಂದ ಹಾಗೆ ನಡ್ಕೋತಾ ಇದ್ದಾನೆ ಅಂದ್ರೆ, ಅಕ್ಷತಾ ಮೇಲೆ ಆಕರ್ಷಣೆ ಹುಟ್ಟಿದೆ ಅಂದ್ರೆ ಇವಳೆ ಏನೋ ಮಾಡಿದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ. ಅವನಿಗೆ ಇಷ್ಟ ಆಗೋ ಹಾಗೆ ಇವಳೆ ನಡ್ಕೊಂಡಿರ್ಬೋದು, ಯಾರಿಗ್ ಗೊತ್ತು? ತೆಗೆದು ಹಾಕ್ಬಿಡ್ತೀನಿ ನೋಡು. ಅಕ್ಷತಾ ಬಗ್ಗೆ ಮಾತಾಡೋದು ಚೆನ್ನಾಗಿರಲ್ಲ. ಕಂಡೋರ್ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಸುಲಭ. ಕಂಡೋರ್ ಹೆಣ್ಮಕ್ಳನ್ನ ನನ್ನ ಮಗಳು ಅಂತ ಸಾಕೋದು ಕಷ್ಟ. ಎಷ್ಟರಲ್ಲಿರ್ಬೇಕು ಅಷ್ಟರಲ್ಲಿರ್ಬೇಕು ಹೇಳಿದ್ದೀನಿ. ಯಾಕೆ ರೇಗ್ಬೇಕು? ಆಮೇಲೆ ಯಾಕೆ ಕೊರಗಬೇಕು ಹೇಳಿ? ತುಂಬ ಗೌರವ ಇತ್ತು ಕಣೆ ಪಾರ್ವತಿ ಮೇಲೆ, ತುಂಬ ಮೇಲಿಟ್ಟಿದ್ದೆ. ಗುಣವಂತೆ, ಸಂಸ್ಕಾರವಂತೆ, ಅಭ್ಯಸ್ತೆ ಅಂತ ಕೆಳಗಿಳಿದು ಬಿಟ್ಲು. ಅದೇ ನೋವು. ಹೋದ ವರ್ಷ ಅಮ್ಮನ ಅಣ್ಣ ಬಂದಿದ್ರು, ಒಂದ್ ವಾರ ಇಲ್ಲೇ ಉಳ್ಕೊಂಡಿದ್ರು. ಅಮ್ಮ ಅವ್ರ ಅಣ್ಣನ್ಗೆ ಏನ್ ಇಷ್ಟನೋ ಅದನ್ನೇ ಮಾಡಾಕ್ತಿದ್ಲು. ಅಣ್ಣ ಅಣ್ಣ ಅಂತ ಅವರಿಂದನೇ ಓಡಾಡ್ತಿದ್ಲು. ನೀವ್ ಆಗ ಹೇಗ್ ಪ್ರತಿಕ್ರಿಯಿಸ್ತಿದ್ರಿ ಹೇಳಿ? ಅಮ್ಮ ಈಗ ಹೇಗ್ ಸಿಡಿ ಸಿಡಿ ಅಂತಿದ್ದಾಳೋ ನೀವು ಹಾಗೆ ಅಂತಿದ್ರಿ. ಯಾಕೆ? ಪ್ರೀತಿ ಹಂಚ್ಕೋತಿದ್ದಾಳೆ ಅಂತ. ಪಾರ್ವತಿ ಪ್ರೀತಿ ಸಿಕ್ಕಿದ್ರೆ ನನಗೆ ಪೂರ್ತಿ ಸಿಗ್ಬೇಕು ಅಂತ ನೀವು. ನಾವ್ ಇಷ್ಟಪಡೋರ್ ವಿಚಾರದಲ್ಲಿ, ನಾವ್ ಹಚ್ಕೊಂಡವ್ರ ವಿಚಾರದಲ್ಲಿ ಹೀಗೆಲ್ಲ ಆಗತ್ತೆ ಅಪ್ಪ. ಅಭದ್ರತೆ ಕಾಡುತ್ತೆ. ಅಮ್ಮನ್ಗಾಗ್ತಿರೋದು ಅದೇ. ಅದನ್ನು ವ್ಯಕ್ತಪಡಿಸೋ ರೀತಿ ಇದಲ್ಲ ಅಲ್ವಾ? ಅಕ್ಷತೆ ಏನು ಕಿತ್ಕೊಂಡ್ಬಿಡ್ತಾರ? ಅವಳು ಹಾಗೆ ಮಾಡಲ್ಲ ಅಪ್ಪ. ಮುಂದಕ್ಕೆ ಆ ಥರ ಆಗ್ಬಿಡತ್ತೆ ಅಂತ ಅಮ್ಮಂಗೆ ಆತಂಕ ಅಷ್ಟೇ. ಆ ಆತಂಕ ಹುಟ್ಟಿದ್ದು ನಿಮ್ಮಿಂದ, ಅಕ್ಷತೆಯಿಂದ ಅಲ್ಲ. ಏನು ಸರಿ ಇಲ್ಲ ಹೋಗಿ. ನೆಮ್ಮದಿನೇ ಇಲ್ಲ ಮನೆಯಲ್ಲಿ. ಅಷ್ಟು ದಿವಸ ನೀನು, ಇನ್ನೊಂದಷ್ಟು ದಿವಸ ನಿಮ್ಮಮ್ಮ. ಹೊರನಾಡಲ್ಲಿ ನೀವೇನು ಹೇಳಿದ್ರಿ ಅಪ್ಪ? ಆತ್ರಕ್ಕೆ ಬಾಗಲ್ಲ, ಕೋಪ ಆವೇಶ ಹೇಳ್ದಂಗೆ ಕೇಳಲ್ಲ ಅಂತ. ಇವತ್ತು ನೀ ಮಾಡಿದ್ದೇನೋ? ಕೋಪ ಆವೇಶದಲ್ಲಿ ಹೋಗ್ಲಿಲ್ಲ ನಾನು. ಓದೋ ಹುಡುಗಿನ ದಿಕ್ಕು ತಪ್ಪಿಸ್ತಿದ್ದಾನೆ ಸದಾನಂದ. ಸದಾನಂದ ಅಣ್ಣ ಯಾರು? ಮೂರನೇ ಅವನ? ನೀವೇ ಹೇಳ್ತಿದ್ರಿ ಸದಾನಂದ ನಂತರ ಅಂತ. ಅವನು ಹೇಳ್ತಿರ್ತಾನೆ ದೊಡ್ಡಪ್ಪನೇ ನನಗೆ ಆದರ್ಶ, ಅವ್ರ ಗುರು ಅಂತ.
ಅಂತವನ ಅಕ್ಷತಾನ ಇಷ್ಟಪಟ್ರೆ ತಪ್ಪೇನು? ಒಳ್ಳೆಯವನಪ್ಪ ಸದಾನಂದಣ್ಣ. ಈಗ ಸದಾನಂದಣ್ಣ ಅವನ ಕಾಲ ಮೇಲೆ ಅವ್ನು ನಿಂತಿದ್ದಾನೆ. ಸ್ಕೂಲ್ ಮಕ್ಕಳಿಗೆ ಅವನ ದುಡ್ಡಿಂದ ತಿಂಗಳಿಗೆ ಒಂದ್ಸತಿ 6-7 ಸಾವಿರ ಖರ್ಚು ಮಾಡಿ ಪೆನ್ನು ನೋಟ್ಬುಕ್ ಎಲ್ಲ ಕೊಡ್ತಾನೆ. ಅಂತವನು ಅಕ್ಷತಾ ಓದ್ನ ಹಾಳು ಮಾಡ್ತಾನಪ್ಪ. ಯೋಚನೆ ಮಾಡಿ. ಅವನು ಅಕ್ಷತಾ ಓದಿಗೆ ಅನುಕೂಲ ಆಗೋ ಥರ ಕ್ಯಾಲ್ಕುಲೇಟರ್ ಕೊಟ್ಟಿದ್ದು, ಹೂ ಕೊಡ್ಲಿಲ್ಲ. ಹೂ ಕೊಟ್ಟಿದ್ದಿದ್ರೆ ನೀವು ಹೇಳಿದ್ದ ನಾನು ಒಪ್ತಿದ್ದೆ ಅವನ್ ಪುಂಡ ಪೋಲಿ ಅಂತ. ಯಾವ ಕ್ಷಣದಲ್ಲಿ ಯಾರಿಗೆ ಯಾರ ಮೇಲೆ ಬೇಕಾದ್ರೂ ಪ್ರೀತಿ ಹುಟ್ಟಬಹುದು. ಅದು ಅಪರಾಧ ಅಲ್ಲಪ್ಪ. ಸರಿಯಾಗಿ ಜೀವನ ನಡೆಸದೆ ಹೋದ್ರೆ, ಪ್ರೀತಿಗೆ ಮೋಸ ಮಾಡಿದ್ರೆ ಅದು ಅಪರಾಧ. ಸದಾನಂದಣ್ಣ ಸುತ್ತಿ ತಿರುಗಿ ಅಕ್ಷತಂಗೆ ಕೈ ಕೊಡ್ತಾನೆ ಅಂತ ಅನ್ಕೊಳ್ಳೋದು ತಪ್ಪು. ನನ್ನ ಅಣ್ಣ ಅವನು ಹಾಗೆಲ್ಲ ಮಾಡಲ್ಲಪ್ಪ. ಅಕ್ಷತಂಗೂ ಸದಾನಂದಣ್ಣಂಗೂ ಮದುವೆ ಆಗ್ಬೇಕು ಅನ್ನೋದು ಅಮ್ಮನವ್ರ ಇಚ್ಛೆ ಇರ್ಬೋದು. ನಿದ್ದೆ ಹತ್ತಿತ್ತೇನೋ ನಿನಗೆ? ಹೆದರಿಕೆ ಆಯ್ತು. ಮನೆ ಕಂಡಿದ್ದಾಗ ಹಿಂಗ್ ಬಂದ್ ಮಾಡಿದ್ರೆ ಯಪ್ಪ ಎಂತ ಹೆದರಿಕೆ ಆಯ್ತು ಗೊತ್ತಾ? ನಾನೇ ಕಣೆ ಬಂದಿದ್ದು, ಬೇರೆ ಯಾರೋ ಅಲ್ಲ. ಅದೇ ಹೆದರ್ಕೊಂಡ್ ಮ್ಯಾಲ್ ತಾನೇ ಗೊತ್ತಾಗಿದ್ದು. ಯಪ್ಪ ಎದೆ ದಸಕ್ಕಂತು.